ಎಲ್ಲರಿಗೂ ಬೆಳಗಿನ ಶುಭೋದಯ ಮತ್ತು ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಶರಿಕಾ. ನಾನು 3ನೇ ತರಗತಿಯ ಬಿ ವಿಭಾಗದಿಂದ ಬಂದಿದ್ದೇನೆ. ನನ್ನ ಹೆಸರು ದೈವಿಕ್. ನಾನು 3ನೇ ತರಗತಿಯ ಬಿ ವಿಭಾಗದಿಂದ ಬಂದಿದ್ದೇನೆ. ನಾವಿಬ್ಬರು ಈ ಕಾರ್ಯಕ್ರಮದ ನಿರೂಪಕರಾಗಿದ್ದೇವೆ. ಇಂದು ಕನ್ನಡ ದಿನ ಎಂದರೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಇದು ನಮ್ಮ ಕನ್ನಡಿಗರ ಹೆಮ್ಮೆಯ ಹಬ್ಬ. ಕನ್ನಡಕ್ಕಾಗಿ ಕೈ ಎತ್ತು, ಅದು ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅಲ್ಲಿ ಪಾಂಚಜನ್ಯ ಮೊಳಗುತ್ತದೆ. ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೂ ಸಾಕು, ಅದೇ ಗೋವರ್ಧನಗಿರಿಯಾಗುತ್ತದೆ. ಕನ್ನಡ ನಮ್ಮ ಉಸಿರು, ಕನ್ನಡ ನಮ್ಮಯ ಹಸಿರು. ನಾವು ಕನ್ನಡಿಗರೆಂಬ ಹೆಮ್ಮೆ ಇನ್ನೂ ಹಸಿರು. ಅಪ್ಪಿಕೋ ಕನ್ನಡವ, ಅಪ್ಪಿಕೋ ಕನ್ನಡವ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮ್ಮ ಕನ್ನಡ ಭಾಷೆಗೆ ತನ್ನದೇ ಆದ ಭವ್ಯ ಇತಿಹಾಸವಿದೆ. ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ನವೆಂಬರ್ 1ರಂದು ಆಚರಿಸಲಾಗುತ್ತದೆ. 1956 ನವೆಂಬರ್ 1ರಂದು ಮೈಸೂರು ರಾಜ್ಯವು ನಿರ್ಮಾಣವಾದುದರ ಸಂಕೇತವಾಗಿ ಈ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಆದರೆ 1973ರಂದು ಮೈಸೂರು ರಾಜ್ಯವು ಕರ್ನಾಟಕವೆಂದು ನಾಮಕರಣವಾಯಿತು. ನಮ್ಮ ರಾಜ್ಯದ ಬಾವುಟದ ಬಣ್ಣ ಹಳದಿ ಮತ್ತು ಕೆಂಪು. ಈಗ ನಮ್ಮ ನಾಡಿನ ಬಾವುಟಕ್ಕೆ ಗೌರವವನ್ನು ಅರ್ಪಿಸುತ್ತಾ ದೀಪ ಬೆಳಗಿಸುವ ಮೂಲಕ ಈ ಸುಂದರವಾದ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈಗ ದೀಪ ಬೆಳಗಲು ಚೈತನ್ಯ ಸರ್ ರವರು, ಜೋಯ್ತಾ ಮ್ಯಾಮ್ ರವರು, ದೀಕ್ಷಾ ಮ್ಯಾಮ್ ರವರು ಹಾಗೂ ನಮ್ಮ ಎಲ್ಲ ಸಹ ನಿರ್ವಾಹಕರನ್ನು ವೇದಿಕೆಯ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತೇವೆ. ಕನ್ನಡದ ದೀಪ ಮುಗೀತು ಮುಗೀತು ಶತಮಾನಗಳ ಶಾಪ, ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ, ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ, ಮುಗೀತೋ ಮುಗೀತು ಶತಮಾನಗಳ ಶಾಪ, ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ. ಇಲ್ಲೇ ಇರಬೇಕು ಬೈಕ್. ದೀಪ ಬೆಳಗಿಸಿದ ಎಲ್ಲರಿಗೂ ಧನ್ಯವಾದಗಳು. ನಾವು ಯಾವುದೇ ಶುಭ ಸಮಾರಂಭವನ್ನು ಆಚರಿಸುವ ಮೊದಲು ಪ್ರಾರ್ಥನೆ ಮಾಡುತ್ತೇವೆ ಅಲ್ಲವೇ? ಹಾಗಾದರೆ ಈಗ ಪ್ರಾರ್ಥನೆ ಗೀತೆ ಹಾಡಲು ಬರುತ್ತಿದ್ದಾರೆ 2ನೇ ತರಗತಿಯ ಮಕ್ಕಳು. ಅವರನ್ನು ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ನಿನಗೆ ಆರತಿ ಕನ್ನಡತಿ, ಸಾರುತ್ತ ನಿನ್ನ ಕೀರ್ತಿ, ಬೆಳಗುವೆವು ನಿನಗೆ ಆರತಿ ಕನ್ನಡತಿ, ಸಾರುತ್ತ ನಿನ್ನ ಕೀರ್ತಿ, ನಿನ್ನೊಡಲಲ್ಲಿ ಧರಿಸಿದ ಸಿರಿ, ನಿನ್ನ ಉಡಿಯ ಆರಿಸಿರಿ, ನಿನ್ನ
ಬಹಳ ಸೊಗಸಾಗಿ ಹಾಡಿದ ನಮ್ಮ 2ನೇ ತರಗತಿಯ ಮಕ್ಕಳಿಗೆ ಧನ್ಯವಾದಗಳು. ನಮ್ಮ ನಾಡು ಕವಿಗಳ ಬೀಡು, ಹಲವಾರು ಸಾಮಂತರು ಆಳಿದ ನಾಡು, ವೀರ ಮಹಿಳೆಯರು ನೆಲೆಸಿದ ಬೀಡು. ಈಗ ಕೆಲವು ಮಹನೀಯರ ವೇಷಭೂಷಣವನ್ನು ಧರಿಸಿ ನಮ್ಮ ಎದುರಿಗೆ ಬರುತ್ತಿದ್ದಾರೆ. ಅವರು ಯಾರು ಅಂತ ನಾನು ಹೇಳಲ್ಲ, ನೀವೇ ನೋಡಿ. ಮೊದಲಿಗೆ ಅಭಿನಯಿಸಲು ಬರುತ್ತಿದ್ದಾರೆ 1ನೇ ತರಗತಿಯ ಶ್ರವಣ್. ಅವರನ್ನು ಸ್ವಾಗತಿಸೋಣ. ನನ್ನ ಹೆಸರು ಶ್ರವಣ್. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಅಭಿನಯಿಸುತ್ತಿರುವ ಪಾತ್ರ ಸಂಗೊಳ್ಳಿ ರಾಯಣ್ಣ. ಈ ದೇಶ ನಮ್ಮದು, ಈ ಮಣ್ಣು ನಮ್ಮದು, ಕಿತ್ತೂರು ಕೆಚ್ಚೆದಗಳ ಬೀಡೈತಿ, ದೇಶಾಭಿಮಾನದ ಸ್ವಾಭಿಮಾನದ ಗೂಡೈತಿ. ಉಸಿರು ಇವವರೆಗೂ ತಾಯ್ನಾಡಿಗೆ ಹೋರಾಡುತ್ತೇನೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಧನ್ಯವಾದಗಳು. ಸಂಗೊಳ್ಳಿ ರಾಯಣ್ಣನವರ ಪಾತ್ರಧಾರಿಯಾದ ಶ್ರವಣ್ಗೆ ಧನ್ಯವಾದಗಳು. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲೂ ಬೇಡ, ಇಂತಹ ವಚನಗಳನ್ನು ಬರೆದ ಮಹಾಚೇತನ ಯಾರು ಗೊತ್ತೇ? ಈ ಪಾತ್ರ ಮಾಡಲು ಬರುತ್ತಿದ್ದಾರೆ 1ನೇ ತರಗತಿಯ ರೇಯಾಂಶ್. ಅವರನ್ನು ಸ್ವಾಗತಿಸೋಣ. ನನ್ನ ಹೆಸರು ರೇಯಾಂಶ್. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಅಭಿನಯಿಸುತ್ತಿರುವ ಪಾತ್ರ ಬಸವಣ್ಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲವೇ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಶರಣು ಶರಣಾರ್ಥಿ. ವಿಶ್ವಗುರು ಬಸವಣ್ಣನವರ ಪಾತ್ರಧಾರಿಯಾದ ರೇಯಾನ್ಗೆ ಧನ್ಯವಾದಗಳು. ಕೊನೆಯದಾಗಿ ಮತ್ತೊಬ್ಬ ಪಾತ್ರಧಾರಿ ಬರುತ್ತಿದ್ದಾರೆ 2ನೇ ತರಗತಿಯ ತಪಸ್ಯ. ಅವರನ್ನು ಸ್ವಾಗತಿಸೋಣ. ನನ್ನ ಹೆಸರು ತಪಸ್ಯ ವಿ ಗೌಡ. ನಾನು ಅಭಿನಯಿಸುತ್ತಿರುವ ಪಾತ್ರ ಒನಕೆ ಓಬವ್ವ. ಹೈದರಾಲಿಯ ಸೈನ್ಯ ನಮ್ಮ ಕೋಟೆಯನ್ನು ಮುತ್ತಿದೆ, ಹೋಗಿ ರಣಕಹಳೆಯನ್ನು ಊದಿ. ಕೋಟೆ ನಾಡಿನ ವೀರನಾರಿಯಾದ ಒನಕೆ ಓಬವ್ವಳ ಪಾತ್ರಧಾರಿಯಾದ ತಪಸ್ಯಾಗೆ ಧನ್ಯವಾದಗಳು. ಬಂಕಾಪುರದ ಕೆಂಪು ಕುಂಕುಮ, ಸಿದ್ದಾಪುರದ ಹಳದಿ ಕುಂಕುಮ, ಬಂಕಾಪುರದ ಕೆಂಪು ಕುಂಕುಮ, ಸಿದ್ದಾಪುರದ ಹಳದಿ ಕುಂಕುಮ. ಅಬ್ಬಾ, ಎಷ್ಟು ಕಷ್ಟ ಆಯ್ತಲ್ವಾ ಹೇಳಕ್ಕೆ. ಗೊತ್ತಾಯ್ತಾ ಯಾವ ಕಾರ್ಯಕ್ರಮ ಅಂತ? ಅದೇ ನಾಲಿಗೆ ತೊಡರು. ಇದನ್ನು ನೀರು ಕುಡಿದ ಹಾಗೆ ಹೇಳಲು ಬರುತ್ತಿದ್ದಾರೆ 3ನೇ ತರಗತಿಯ ಚಿನ್ಮಯ್. ಅವರನ್ನು ಸ್ವಾಗತಿಸೋಣ. ನನ್ನ ಹೆಸರು ಚಿನ್ಮಯ್. ನಾನು 3ನೇ ತರಗತಿಯ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ. ಧನ್ಯವಾದಗಳು. ನಾಲಿಗೆ ತೊಡರನ್ನು ನೀರು ಕುಡಿದ ಹಾಗೆ ಹೇಳಿದ ಚಿನ್ಮಯ್ಗೆ ಧನ್ಯವಾದಗಳು. ಸುಳಿದ ಬಾಳೆಹಣ್ಣಿನಂತೆ ಮತ್ತೊಂದು ನಾಲ್ಗೆ ತೋಡರು ಹೇಳಲು ಬರುತ್ತಿದ್ದಾರೆ 3ನೇ ತರಗತಿಯ ಅದೀಪ್. ಅವರನ್ನು ಸ್ವಾಗತಿಸೋಣ. ನನ್ನ ಹೆಸರು ಆದಿಪ್. ನಾನು 3ನೇ ತರಗತಿಯ ಡಿ ವಿಭಾಗದಿಂದ ಬಂದಿದ್ದೇನೆ. ನಾನು ಈಗ ನಾಲಿಗೆ ತೊಡರನ್ನು ಹೇಳುತ್ತೇನೆ. ಕುರುಡು ಕುದುರೆಗೆ ಉರಿದ ಹುರಿಗಡಲೆ, ಕುರುಡು ಕುದುರೆಗೆ ಉರಿದ ಹುರಿಗಡಲೆ, ಕುರುಡು ಕುದುರೆಗೆ ಉರಿದ ಹುರಿಗಡಲೆ. ಧನ್ಯವಾದ. ಅದೀಪ್ಗೆ ಧನ್ಯವಾದಗಳು. ಕೇಳೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಲ್ವಾ? ಹಾಗಾದರೆ ಇನ್ನೊಂದು ಕೇಳೇ ಬಿಡೋಣ. 3ನೇ ತರಗತಿಯ ಧೃತಿಯು. ಅವರನ್ನು ಸ್ವಾಗತಿಸೋಣ. ನನ್ನ ಹೆಸರು ಧೃತಿಯು. ನಾನು 3ನೇ ತರಗತಿ ಬಿ ವಿಭಾಗದಿಂದ ಬಂದಿದ್ದೇನೆ. ನಾನು ಈಗ ನಾಲಿಗೆ ತೊಡರನ್ನು ಹೇಳುತ್ತೇನೆ. ಬಸಮ್ಮನ ಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸದ ಸುವಾಸನೆ, ಬಸಮ್ಮನ ಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸದ ಸುವಾಸನೆ, ಬಸಮ್ಮನ ಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸದ ಸುವಾಸನೆ. ಹಾಗಾದರೆ ನೀವು ಹೇಳುತ್ತೀರಾ? ಹೇಳಿ ನೋಡೋಣ. ಧನ್ಯವಾದಗಳು. ಬಸಮ್ಮನ ಮನೆಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸದ ಸುವಾಸನೆ. ಧನ್ಯವಾದಗಳು. ಧೃತಿಗೆ ಧನ್ಯವಾದಗಳು. ವಾ ವಾ, ಎಲ್ಲರೂ ಎಷ್ಟು ಚೆನ್ನಾಗಿ ಹೇಳಿದ್ರು ಅಲ್ವಾ? ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ,
ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ದೈವಿಕ್, ಈಗ ನಾನೇನು ಮಾಡಿದೆ ಅಂತ ಗೊತ್ತಾಯ್ತಾ? ಓಹೋ, ಇದು ಅಭಿನಯ ಗೀತೆ ಅಲ್ವಾ? ಹೌದು. ಹಾಗಾದರೆ ನಮ್ಮ 2ನೇ ತರಗತಿಯ ಮಕ್ಕಳು ಅಭಿನಯ ಗೀತೆ ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ. ಅವರನ್ನು ಸ್ವಾಗತಿಸೋಣ. ಒಂದೇ ಶಾಲೆಯ ಮಕ್ಕಳು ನಾವು, ಒಂದೇ ಬಣ್ಣದ ಡ್ರೆಸ್ಸು. ಒಂದೇ ಶಾಲೆಯ ಮಕ್ಕಳು ನಾವು, ಒಂದೇ ಬಣ್ಣದ ಡ್ರೆಸ್ಸು. ಶಾಲೆಗೆ ಹೋಗಲು ಒಂದೇ ಬಸ್ಸು. ಶಾಲೆಗೆ ಹೋಗಲು ಒಂದೇ ಬಸ್ಸು, ಒಂದೇ ಅಡ್ರೆಸ್ಸು. ನಮ್ಮದು ಒಂದೇ ಅಡ್ರೆಸ್ಸು. ಒಂದೇ ಶಾಲೆಯ ಮಕ್ಕಳು ನಾವು, ಒಂದೇ ಬಣ್ಣದ ಡ್ರೆಸ್ಸು. ಆ ಆ ಈ ಬರೆಯುವೆವು ಒಂದೇ ಕ್ಲಾಸಲ್ಲಿ ಕುಳಿತು. ಆ ಆ ಈ ಬರೆಯುವೆವು ಒಂದೇ ಕ್ಲಾಸಲ್ಲಿ ಕುಳಿತು. 1 2 ಎಣಿಸುವೆವು ಎಲ್ಲರೂ ಕೂಡಿ ಕಲಿತು. ಎಲ್ಲರೂ ಕೂಡಿ ಕಲಿತು. ಒಂದೇ ಶಾಲೆಯ ಮಕ್ಕಳು ನಾವು, ಒಂದೇ ಬಣ್ಣದ ಡ್ರೆಸ್ಸು. ಒಂದೇ ಆಟದ ಮೈದಾನದಲ್ಲಿ ಒಟ್ಟಿಗೆ ಆಡುತ್ತೇವೆ. ನಾವು ಒಟ್ಟಿಗೆ ಆಡುತ್ತೇವೆ. ಒಂದೇ ಶಾಲೆಯ ಮಕ್ಕಳು ನಾವು, ಒಂದೇ ಬಣ್ಣದ ಡ್ರೆಸ್ಸು. ಹೋಗಲು ಒಂದೇ ಬಸ್ಸು. ಶಾಲೆಗೆ ಹೋಗಲು ಒಂದೇ ಬಸ್ಸು, ಒಂದೇ ಅಡ್ರೆಸ್ಸು. ನಮ್ಮದು ಒಂದೇ ಅಡ್ರೆಸ್ಸು. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಅಭಿನಯ ಗೀತೆ ನೃತ್ಯ ಮಾಡಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಶಾರಿಕಾ, ನಾನು ನಿನಗೆ 1-2 ಇಂಗ್ಲಿಷ್ನಲ್ಲಿ ಪದ ಕೇಳುವೆ. ಅದನ್ನ ಕನ್ನಡದಲ್ಲಿ ಹೇಳುವೆಯಾ? ಹಾ, ಕೇಳು. ಟೆಂಪಲ್ ಅಂದರೆ ಕನ್ನಡದಲ್ಲಿ ಏನು? ದೇವಸ್ಥಾನ. ಮೂನ್ ಅಂದರೆ ಚಂದ್ರ. ಎಲ್ಲ ಸರಿಯಾಗಿ ಹೇಳಿದ್ದೀಯಾ. ಹಾಗಾದರೆ ಇದೇ ರೀತಿಯ ಇಂಗ್ಲಿಷ್ ಪದಗಳನ್ನು ಕನ್ನಡದಲ್ಲಿ ಹೇಳಲು ಬರುತ್ತಿದ್ದಾರೆ 2ನೇ ತರಗತಿಯ ತೋಷಾನಿ. ಅವರನ್ನು ಸ್ವಾಗತಿಸೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೋಷಾನಿ HP. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂಗ್ಲಿಷ್ ಪದಗಳನ್ನು ಕೇಳುತ್ತೇನೆ. ಕನ್ನಡದಲ್ಲಿ ಹೇಳುತ್ತೀರಾ? ಮೊದಲನೇ ಪದ ಮೊಬೈಲ್. ಸರಿಯಾದ ಉತ್ತರ ಜಂಗಮವಾಣಿ. 2ನೇ ಪದ ಇಂಜಿನಿಯರ್. ಸರಿಯಾದ ಉತ್ತರ ಅಭಿಯಂತರರು. 3ನೇ ಪದ ಪೆನ್. ಸರಿಯಾದ ಉತ್ತರ ಲೇಖನಿ. ಧನ್ಯವಾದಗಳು. ತೋಷಾನಿಗೆ ಧನ್ಯವಾದಗಳು. 2ನೇ ತರಗತಿಯ ಚಾರ್ವಿ ಅವರನ್ನು ಸ್ವಾಗತಿಸೋಣ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಚಾರ್ವಿ ದಿಲೀಪ್. ನಾನು 2ನೇ ತರಗತಿನಲ್ಲಿ ಓದುತ್ತಿದ್ದೇನೆ. ಇವತ್ತು ನಾನು ನಿಮಗೆ ಸ್ವಲ್ಪ ಇಂಗ್ಲಿಷ್ ಪದಗಳನ್ನು ಕೇಳುತ್ತೇನೆ. ಅದನ್ನು ಕನ್ನಡದಲ್ಲಿ ಹೇಳ್ತೀರಾ? ಮೊದಲನೆಯ ಪದ ಗ್ರೌಂಡ್. ಗ್ರೌಂಡಿಗೆ ಕನ್ನಡದಲ್ಲಿ ಏನಂತಾರೆ? ಸರಿಯಾದ ಉತ್ತರ ಮೈದಾನ. 2ನೇ ಪದ ಫ್ಲಾಗ್. ಫ್ಲಾಗಿ ಕನ್ನಡದಲ್ಲಿ ಏನಂತಾರೆ? ಸರಿಯಾದ ಉತ್ತರ ಧ್ವಜ. ಮೂರನೆಯ ಪದ ಬಸ್. ಬಸ್ಸಿ ಕನ್ನಡದಲ್ಲಿ ಏನಂತಾರೆ? ಸರಿಯಾದ ಉತ್ತರ ಶಕಟಕ ಯಂತ್ರ. ಧನ್ಯವಾದಗಳು. ಚಾರ್ವಿಗೆ ಧನ್ಯವಾದಗಳು. 2ನೇ ತರಗತಿಯ ವಿರಾಟ್ ಅವರನ್ನು ಸ್ವಾಗತಿಸೋಣ.
ನನ್ನ ಹೆಸರು ವಿರಾಟ್. 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊದಲನೇ ಪದ ಟೀಚರ್. ಸರಿಯಾದ ಉತ್ತರ ಶಿಕ್ಷಕರು. ಪ್ರಿನ್ಸಿಪಲ್. ಸರಿಯಾದ ಉತ್ತರ ಪ್ರಾಂಶುಪಾಲರು. 3ನೇ ಪದ ಏನಪ್ಪ ಕಂಪ್ಯೂಟರ್. ಸರಿಯಾದ ಉತ್ತರ ಗಣಕಯಂತ್ರ. ಧನ್ಯವಾದಗಳು. ವಿರಾಟ್ಗೆ ಧನ್ಯವಾದಗಳು. ನಾವು ಬೇಜಾರಾದಾಗ ಏನ್ ಮಾಡ್ತೀವಿ? ಸಂಗೀತ ಕೇಳ್ತೀವಿ, ನೃತ್ಯ ಮಾಡ್ತೀವಿ ಅಲ್ವಾ? ಹಾಗಾದರೆ ಈಗ ನಮ್ಮ ಪುಟಾಣಿಗಳು ನಾಡು ನುಡಿಯ ಕುರಿತ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ. ಅವರನ್ನು ಸ್ವಾಗತಿಸೋಣ. ಕರುನಾಡಿಗೆ ಗಗನ ಗಾಳಿಯಲ್ಲಿ ಜಿಗಿದು ಜೀವಿಸಲಿ ಚೆಲುವ ಕನ್ನಡದ ಬಾವುಟ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ವೈಯಾರಿ, ಓ ದೇವನದಿ ಈ ವೈಯಾರಿ. ಈ ತಾಯಿಯೂ ನಕ್ಕರೆ ಸಂತೋಷದ ಸಕ್ಕರೆ, ಮಮತೆಯ ಮಾತೆಗೆ ಭಾಗ್ಯದ ದಾತೆಗೆ ಮಾಡುವೆ ಭಕ್ತಿಯ ವಂದನೆ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ನೃತ್ಯ ಮಾಡಿದ ಮಕ್ಕಳಿಗೆ ಧನ್ಯವಾದಗಳು. ದೈವಿಕ್, ನಿನಗೆ ಒಂದು ಪ್ರಶ್ನೆ ಕೇಳುವೆ, ಅದನ್ನು ಬಿಡಿಸಿ ಹೇಳಬೇಕು. ಹಾ, ಕೇಳು.
ಒಂದು ತಟ್ಟೆಯಲ್ಲಿ 12 ಇಡ್ಡಳಿಗಳು, 3 ಚಮಚದಿಂದ ಎಲ್ಲರಿಗೂ ಊಟ ಬಡಿಸ್ತಿದ್ದಾರೆ. ಇವರು ಯಾರು? ಓಹೋ, ಗೊತ್ತಾಯಿತು. ಹಾ, ಗಡಿಯಾರ ಇದರ ಉತ್ತರ ಅಲ್ವಾ? ಇದು ಒಗಟು ತಾನೆ? ಹೌದು ದೈವಿಕ್, ಇದು ಒಗಟು. ಹಾಗಾದರೆ ಈ ಒಗಟು ಹೇಳಲು ಬರುತ್ತಿದ್ದಾರೆ 2ನೇ ತರಗತಿಯ ಆಯುಷ್. ಅವರನ್ನು ಸ್ವಾಗತಿಸೋಣ. ಶುಭೋದಯ ಎಲ್ಲರಿಗೂ. ನನ್ನ ಹೆಸರು ಆಯುಷ್. ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಿಲ್ಲ. ಹಾಗಾದರೆ ನಾನ್ಯಾರು? ಸರಿಯಾದ ಉತ್ತರ ಮೊಟ್ಟೆ. ಕೂಗಿದರೆ ರಾವಣ, ಹಾರಿದರೆ ಹನುಮಂತ, ಕೂತರೆ ಮುನಿ. ಹಾಗಾದರೆ ನಾನ್ಯಾರು? ಸರಿಯಾದ ಉತ್ತರ ಕಪ್ಪೆ. ಧನ್ಯವಾದಗಳು. ಆಯುಷ್ಗೆ ಧನ್ಯವಾದಗಳು. 2ನೇ ತರಗತಿಯ ಸನ್ಮತಿ ಬರುತ್ತಿದ್ದಾರೆ. ಅವರನ್ನು ಸ್ವಾಗತಿಸೋಣ. ನೀವೆಲ್ಲರೂ ಸೈಲೆಂಟಾಗಿ ಕೂತ್ಕೊಂಡು ನಾನು ಶುರು ಮಾಡ್ತೀನಿ. ಶುಭೋದಯ ಎಲ್ಲರಿಗೂ. ನನ್ನ ಹೆಸರು ಸನ್ಮತಿ NP. 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 2 ಒಗ್ಗಟ್ಟನ್ನು ಕೇಳುತ್ತೇನೆ. ಮೊದಲನೆಯದು, ಹೊಟ್ಟೆಯಲ್ಲಿ ಬೆರಳು, ತಲೆಯಲ್ಲಿ ಕಲ್ಲು. ಹಾಗಾದರೆ ನಾನು ಯಾರು? ಸರಿಯಾದ ಉತ್ತರ ಉಂಗುರ. ಎರಡನೆಯದು, 6 ಕಾಲು ಅಂಕಣ್ಣ, 3 ಕಾಲು ಡೊಂಕಣ್ಣ, ಸದಾ ಮೀಸೆ ತಿರುವಣ್ಣ. ಹಾಗಾದರೆ ನಾನು ಯಾರು? ಸರಿಯಾದ ಉತ್ತರ ನೊಣ. ಧನ್ಯವಾದಗಳು. ಸನ್ಮತಿಗೆ ಧನ್ಯವಾದಗಳು. ಅಬ್ಬಬ್ಬಾ, ಹಾಡು, ಅಭಿನಯ ಗೀತೆ, ಜನಪದ ಗೀತೆ ಇವುಗಳನ್ನೆಲ್ಲ ಕೇಳಿ ಸಂತೋಷವಾಯಿತು ಅಲ್ವಾ? ಈಗ ನಮ್ಮ ಕರುನಾಡಿನ ಕುರಿತ ಘೋಷವಾಕ್ಯ ಕೇಳೋಣ. ಘೋಷವಾಕ್ಯ ಹೇಳಲು ಬರುತ್ತಿದ್ದಾರೆ 1ನೇ ತರಗತಿಯ ಸಾತ್ವಿಕ್ ಕುಮಾರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾತ್ವಿಕ್. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಒಂದು ಕನ್ನಡದ ವಾಕ್ಯಘೋಷವನ್ನು ಹೇಳುತ್ತಿದ್ದೇನೆ. ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ, ಅಪ್ಪಿಕೋ ಕನ್ನಡವ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಧನ್ಯವಾದಗಳು. ಸಾತ್ವಿಕ್ ಕುಮಾರ್ಗೆ ಧನ್ಯವಾದಗಳು. 1ನೇ ತರಗತಿಯ ಚಿನ್ಮಯ್ ಅವರನ್ನು ಸ್ವಾಗತಿಸೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಿನ್ಮಯ್. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. 1ನೇ ತರಗತಿಯ ಚಿನ್ಮಯ್ಗೆ ಧನ್ಯವಾದಗಳು. 1ನೇ ತರಗತಿಯ ಆದ್ಯ CP ಅವರನ್ನು ಸ್ವಾಗತಿಸೋಣ. ನನ್ನ ಹೆಸರು ಆದ್ಯ CP. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ಕನ್ನಡ ಎಲ್ಲರಿಗೂ ಮನಸ್ಸಾಗಲಿ, ಕರ್ನಾಟಕ ಎಲ್ಲರಿಗೂ ಮನೆಯಾಗಲಿ. 1ನೇ ತರಗತಿಯ ಆದ್ಯ CPಗೆ ಧನ್ಯವಾದಗಳು. ಈಗ ನಮ್ಮ ಕರುನಾಡಿನ ಘೋಷವಾಕ್ಯವನ್ನು ಎದ್ದು ನಿಂತು ಆಡೋಣ. ಜಯ ಭಾರತ ಜನನಿಯ ತಂಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧರ ಚಂದನ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತಂಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾದೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತಂಜಾತೆ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ
ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ನಾಯಕ ವೈದಿಕರ ನಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಲಗೆ ಸಿರಿಗನ್ನಡಂ ಬಾಳಗೆ. ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ.